Hi friends, welcome to my YouTube ಚಾನಲ್. ಚಿಕನ್ ಸುಕ್ಕ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಅದರಲ್ಲೂ ಅಕ್ಕಿ ರೊಟ್ಟಿ ಜೊತೆ ಕಾಂಬಿನೇಷನ್ ತಿಂದ್ರಂತೂ ಸಖತ್ ಟೇಸ್ಟ್. ಹಾಗೆಯೇ ಇವತ್ತು ನಾವು ಅಂಕೋಲಾ ಫೇಮಸ್ ನಾಡೋರು ಚಿಕನ್ ಸುಕ್ಕ ಮಾಡುವಂಥ ವಿಧಾನವನ್ನು, ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಯಾವ್ಯಾವುದಂತಂದರೆ ತುರಿದಿಟ್ಟುವಂತಹ 2 ಕಪ್ ಕೊಬ್ಬರಿ, ಆಮೇಲೆ ಉದ್ದನೆ ಹೆಚ್ಚಿರುವಂತಹ 1 ಈರುಳ್ಳಿ, ಹಾಗೆ 15ರಿಂದ 20 ಬೆಳ್ಳುಳ್ಳಿ ಹೆಸಳುಗಳು, ಒಂದು 6ರಿಂದ 7 ಬ್ಯಾಡಗಿ ಮೆಣಸು, 2ರಿಂದ 3 ಚಮಚ ಧನಿಯಾ ಅಂದರೆ ಕೊತ್ತಂಬರಿ ಬೀಜ, ಹಾಗೆ ಒಂದು 1/4 ಸ್ಪೂನಷ್ಟು ಸಾಸಿವೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಆಮೇಲೆ ಚಕ್ಕೆ, ಲವಂಗ, ಉದ್ದಿನಬೇಳೆ, ಚಕ್ರಮೊಗ್ಗು, ಕಲ್ಲು ಹೂವು, ಪಲಾವ್ ಎಲೆ, ಜೀರಿಗೆ, ಸ್ವಲ್ಪ ಗಸಗಸೆ, ಇವಿಷ್ಟನ್ನು ಯೂಸ್ ಮಾಡಿಕೊಂಡು ಚಿಕನ್ ಸುಕ್ಕ ಮಾಡುವಂಥ ರೀತಿ ತುಂಬ ಈಸಿಯಾಗಿ ಮಾಡ್ಬೋದು. ಇಷ್ಟೇ ಪದಾರ್ಥಗಳನ್ನು ಇಟ್ಟುಕೊಂಡು ಕರಾವಳಿ ಸ್ಟೈಲ್, ನಾಟಿ ಸ್ಟೈಲ್. ಹಾಗೆಯೇ ಮನೆಯವರು ಮಾರ್ಕೆಟಿಂದ ಅರ್ಧ kg ಆಗುವಷ್ಟು ಚಿಕನ್ ಪೀಸನ್ನು ತೊಗೊಂಡಿದ್ರು ಮನೆಯವರಿಗೆ. ಮತ್ತು ನನಗೆ ಲಿವರ್ ಅಂದರೆ ತುಂಬ ಇಷ್ಟ, ಲಿವರ್ ಕೂಡ ತೊಗೊಂಡು ಬಂದಿದ್ರು. ಲಿವರ್ ಹಾಕಿದ್ರಂತೂ ತುಂಬ ಟೇಸ್ಟಿಯಾಗಿರುತ್ತೆ ಚಿಕನ್ ಸುಕ್ಕ ಮಾತ್ರ. ಒಮ್ಮೆ ಮಾಡಿ ನೋಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನೀವು ಮಾತ್ರ ಪದೇ ಪದೇ ಮಾಡ್ಕೊಳ್ಬೇಕು ಅಂತ ಅಂದ್ಕೋತೀರ. ಮೊದಲಿಗೆ ಚಿಕನನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಚಿಕನ್ ಪೀಸ್ ಕೂಡ. ಸೊ 1 ಸ್ಪೂನ್ ತೆಂಗಿನ ಎಣ್ಣೆ ಹಾಕ್ಕೋಬೇಕು. ನಂತರ ಸ್ವಲ್ಪ ಉಪ್ಪು, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಮೇಲೆ ಸ್ವಲ್ಪ ಅರಿಶಿನ, ಇದಿಷ್ಟನ್ನು ಹಾಕಿ ಇದನ್ನು ಕಲಿಸ್ಕೊಂಡು ಇದನ್ನು ಮ್ಯಾರಿನೇಟ್ ಮಾಡಿ ಇದನ್ನು 15 ಮಿನಿಟ್ಸ್ ಹಾಗೆಯೇ ಇಟ್ಟಿಡಬೇಕು. ಮೊದಲಿಗೆ 1-2 ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಎಲ್ಲ ಮಸಾಲೆ, ಗರಂ ಮಸಾಲೆ ಸಾಮಾನುಗಳನ್ನು ಹುರಿದಿಟ್ಕೊಳ್ಳೋದಕ್ಕೆ. ಹಾಗೆಯೇ ಇದಕ್ಕೆ ನಂತರ ಇದಕ್ಕೆ ತೆಗೆದಿಟ್ಕೊಂಡಿರುವಂಥ ಅಷ್ಟು ಗರಂ ಮಸಾಲೆ ಪದಾರ್ಥಗಳನ್ನು ಎಲ್ಲನೂ ಸೇರಿಸಿ ಇದನ್ನು ಹುರಿದಿಟ್ಕೊಳ್ಬೇಕು. ನೆಕ್ಸ್ಟ್ 15ರಿಂದ 20 ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ಕೊಳ್ಬೇಕು.
ನಂತರ ಇದಕ್ಕೆ ಬ್ಯಾಡಗಿ ಮೆಣಸಿನಕಾಯಿಯನ್ನು ಹಾಕ್ಕೊಳ್ಬೇಕು. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಸ್ವಲ್ಪ ಉದ್ದವಾಗಿ ಹೆಚ್ಚಿಟ್ಟುಕೊಂಡಿರುವಂತಹ ಒಂದು ಇಡೀ ಗಾತ್ರದ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ನಂತರ ಸ್ವಲ್ಪ ಅರ್ಧ ಟೊಮೆಟೊ, ಹಾಗೆಯೇ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಎರಡು ಸ್ಪೂನ್ ಧನಿಯಾ, ಹಾಗೆಯೇ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ, ಸ್ವಲ್ಪ ಅರಿಶಿನ, ಒಂದು 1/4 ಟೀ ಸ್ಪೂನ್ ಆಗುವಷ್ಟು, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಹಾಗೆಯೇ ಈ ಹುರಿದಿಟ್ಕೊಂಡಿರುವಂತಹ ಎಲ್ಲ ಮಸಾಲೆ ಈ ಪದಾರ್ಥಗಳನ್ನೆಲ್ಲ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಹಾಗೆಯೇ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು. ಹಾಗೆಯೇ ಮಸಾಲೆ ಕೂಡ ರೆಡಿಯಾಗಿದೆ. ಈ ಥರ ಮಿಕ್ಸಿ ಒಳಗೆ ಗ್ರೈಂಡ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು. ಚಿಕನ್ ಸುಕ್ಕ ಮಾಡುವಂಥ ವಿಧಾನ: ಮೊದಲಿಗೆ 1-2 ಸ್ಪೂನ್ ಆಗೋಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಹೆಲ್ತ್ಗೂ ಕೂಡ ತುಂಬ ಬೆನಿಫಿಟ್ ಆಗಿರುವಂಥ ಒಂದು ಎಣ್ಣೆ. ಸೊ ನಂತರ ಇದಕ್ಕೆ ಈರುಳ್ಳಿಯನ್ನು ಆ್ಯಡ್ ಮಾಡ್ತೇನೆ. ಫೈನಾಗಿ ಕಟ್ ಮಾಡ್ಕೊಂಡಿರುವಂತಹ 2 ದೊಡ್ಡದಾದಂತಹ ಈರುಳ್ಳಿಯನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಿದ್ದೇನೆ. ಈರುಳ್ಳಿಯನ್ನು ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಸಣ್ಣಗೆ ಬಾಡಿಸ್ಕೊಳ್ಬೇಕು. ಸೊ ಈರುಳ್ಳಿ ಬಾಡಿದೆ ನಂತರ ಮ್ಯಾರಿನೇಟ್ ಮಾಡ್ಕೊಂಡಿರುವಂತಹ ಚಿಕನನ್ನು ಕೂಡ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಅರ್ಧ kg ಚಿಕನನ್ನು ತೊಗೊಂಡಿದ್ದೇನೆ. ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು ಚಿಕನ್ ಸ್ವಲ್ಪ ಹೊತ್ತು ಬೇಯಬೇಕು. ಸೊ ಇದಕ್ಕೆ ನೀರನ್ನು ಆ್ಯಡ್ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ, ಯಾಕಂದರೆ ಇದು ಚಿಕನ್ ಸ್ವಲ್ಪ ಹೊತ್ತು ಆದಮೇಲೆ ನೀರು ಇನ್ನೂ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವು ನೀರನ್ನು ಆ್ಯಡ್ ಮಾಡ್ಕೊಳ್ಳೋದು ಬೇಡ. ತುಂಬ ಸಿಂಪಲ್ ರೆಸಿಪಿ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಇದನ್ನು ಹಾಗೆಯೇ ಮುಚ್ಚಿಡಬೇಕು ಸ್ವಲ್ಪ ಹೊತ್ತು. ಹಾಗೆಯೇ ಫ್ರೆಂಡ್ಸ್, ನಾ ಹೇಳಿದ್ನಲ್ಲ ಚಿಕನ್ನು ನೀರು ಬಿಟ್ಕೊಳ್ಳುತ್ತೆ ಅಂತ ಹೇಳಿದ್ನಲ್ಲ, ನೋಡಿ ಫ್ರೆಂಡ್ಸ್, ಚಿಕನ್ನೆಲ್ಲ ನೀರು ಬಿಟ್ಕೊಂಡಿದೆ. ಸೊ ಹಾಗಾಗಿ ಇದಕ್ಕೆ ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡೋದ್ರ ಅವಶ್ಯಕತೆ ಇರೋದಿಲ್ಲ.
ನಂತರ ನಾವು ಇದಕ್ಕೆ ಆವಾಗಲೇ ಅರಿಕೊಂಡಿರುವಂತಹ ಮಿಕ್ಸರಲ್ಲಿ ಗ್ರೈಂಡ್ ಮಾಡಿರುವಂತಹ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಸೊ ಇದನ್ನು ಆ್ಯಡ್ ಮಾಡ್ಕೊಳ್ಬೇಕು. ನಂತರ ಆ್ಯಡ್ ಮಾಡ್ಕೊಂಡಿರುವಂಥ ಈ ಮಸಾಲೆನೂ ಕೂಡ ಮಿಕ್ಸ್ ಮಾಡಬೇಕು. ಎಲ್ಲ ಚಿಕನ್ ಕೂಡ ಇದನ್ನು ಸರಿಯಾಗಿ ಮಿಕ್ಸ್ ಆಗಬೇಕು, ಹಿಡ್ಕೊಳ್ಬೇಕು ಇದು. ಕುದಿ ಬರ್ತಿದೆ. ಕುದಿ ಬಂದ ನಂತರ ನಾವು ಆಲ್ರೆಡಿ ಅರ್ಧ kg ಚಿಕನ್ನಿಗೆ ನಾನು ಅರ್ಧ ಕಾಯಿ ಆಗುವಷ್ಟು ಕಾಯಿ ತುರಿಯನ್ನು ತೊಗೊಂಡಿದ್ದೇನೆ. ಅಂದರೆ ಇದು 2 ಬಟ್ಲಾಗುವಷ್ಟು ಕಾಯಿ ತುರಿಯನ್ನು ನಾನು ತೊಗೊಂಡಿದ್ದೇನೆ. ಸೊ ಅದನ್ನು ಈಗ ಇದ್ರ ಜೊತೆ ಮಿಕ್ಸ್ ಮಾಡಬೇಕು. ಇದನ್ನು ಕೂಡ ಹಾಕ್ಕೊಳ್ಬೇಕು. ಸೊ ನಾನು ಅರ್ಧ kg ಚಿಕನ್ನಿಗೆ ಇಷ್ಟು ಮಾತ್ರ ನಾನು ಯೂಸ್ ಮಾಡ್ತಿರೋದು. ಬೇಕಿದ್ರೆ ನಿಮ್ಮ ಅಳತೆಗೆ ತಕ್ಕ ಹಾಗೆ ನೀವು ಕೂಡ ಅದನ್ನು ವೇರಿಯೇಷನ್ ಮಾಡ್ಕೋಬೋದು. ನಂತರ ಇದನ್ನು ಸರಿಯಾಗಿ ಮಿಶ್ರಣ ಮಾಡಿಕೊಳ್ಬೇಕು. ಮಸಾಲೆ ಪೂರ್ತಿ ಮಿಶ್ರಣ ಆಗಿದೆ. ನಂತರ ಇದನ್ನು ಹಾಗೆಯೇ ಸ್ವಲ್ಪ ಹೊತ್ತು ಇದನ್ನು ಬೇಯಲಿಕ್ಕೆ ಬಿಡಬೇಕು. ಸ್ವಲ್ಪ ಮುಚ್ಚಳವನ್ನು ಹಾಕಿ ಮುಚ್ಚಿಡಬೇಕು. ಸ್ವಲ್ಪ ಕೊಬ್ಬರಿ ತುರಿ ಮತ್ತು ಮಸಾಲೆಗೆ ಎಷ್ಟು ಬೇಕು ನೋಡೋ ಅಷ್ಟು ಉಪ್ಪನ್ನು ಕೊನೆಗೆ ಹಾಕ್ಕೊಳ್ತಾ ಇದ್ದೇನೆ. ಆಲ್ರೆಡಿ ಆವಾಗಲೇ ನಾನು ಇದು ಚಿಕನ್ ಮಾತ್ರ ಮ್ಯಾರಿನೇಟ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಹಾಕ್ಕೊಂಡಿರೋದು. ನಂತರ ಈ ಹೋಲ್ ಏನು ರೆಸಿಪಿ ಇದೆಯಲ್ಲ ಅದಕ್ಕೆ ನೀವು ಎಷ್ಟು ಬೇಕು ನೋಡಿ, ಎಷ್ಟು ನಿಮ್ಮ ಉಪ್ಪಿನ ರುಚಿಗೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು, ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಬೋದು. ಸೊ ನಾನು ಕೂಡ ಹಾಕ್ಕೊಂಡಿದ್ದೇನೆ. ಹಾಗೆಯೇ 1 ಸ್ಪೂನ್ ತುಪ್ಪವನ್ನು ಕೂಡ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಕೊನೆಯಲ್ಲಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಗಾರ್ನಿಷ್ ಮಾಡಿದರೆ ತಿನ್ನಲಿಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಘಮನೂ ಕೂಡ ಹಾಗೆ ಬರುತ್ತೆ, ಇನ್ನೂ ತಿನ್ನಬೇಕು ಅಂತಲೂ ಅನಿಸುತ್ತೆ. ಸೊ ಫ್ರೆಂಡ್ಸ್, ಇದು ಈಸಿಯಾಗಿ ಮಾಡುವಂತಹ ಕರಾವಳಿ ಸ್ಟೈಲ್ ಅಂಕೋಲಾದ ನಾಡೋರ್ ಕೋಳಿ ಸುಕ್ಕ. ಇದು ಫೇಮಸ್ ಕೋಳಿ ಸುಕ್ಕ. ಸೊ ಇದನ್ನು ನೀವು ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿದರೂ ಕೂಡ ನೀವು ಬಿಡೋದೇ ಇಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.